ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಸಂಜೆ 7:15 ರಾಷ್ಟ್ರಪತಿ ಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯೋದಕ್ಕಿದೆ. ಪ್ರಧಾನಿಯಾಗಿ 3ನೇ ಇನ್ನಿಂಗ್ಸ್ ಅನ್ನ ನರೇಂದ್ರ ಮೋದಿ ಅವರು ಆರಂಭಿಸೋದಕ್ಕಿದ್ದಾರೆ. ಮೋದಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳಾಗಿದೆ. ವೇದಿಕೆಯ ಮುಂಭಾಗದಲ್ಲಿ 8,000 ಮಂದಿಗೆ ಆಸನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಪ್ರಮಾಣ ವಚನಕ್ಕೆ ಎಲ್ಲೆಡೆ ಕೇಸರಿ ರಂಗು ತುಂಬಿದೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ವಿದೇಶಿ ಗಣ್ಯರು ಕೂಡ ಆಗಮಿಸಿದ್ದಾರೆ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ 3ನೇ ಬಾರಿ ಪ್ರಮಾಣ ವಚನವನ್ನ ಸ್ವೀಕರಿಸುವುದಕ್ಕಿದ್ದಾರೆ. ಮೊದಲ ಬಾರಿ 26 ಮೇ 2014, ಎರಡನೇ ಬಾರಿ 30 ಮೇ 2019, ಈಗ ಜೂನ್ 9, 2024 3ನೇ ಬಾರಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಆ ಮೂಲಕ ಈ ದೇಶದ ಚರಿತ್ರೆಯಲ್ಲಿ ಸತತ 3ನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಿದಂಥ 2ನೇ ಪ್ರಧಾನಿ ಅನ್ನುವಂಥ ಹೆಗ್ಗಳಿಕೆಯನ್ನು ಪಡೀತಾ ಇದ್ದಾರೆ. ಈ ಹಿಂದೆ ಜವಾಹರ್ಲಾಲ್ ನೆಹರು ಅವರು ಸತತ 3ನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದರು. ಈಗ ಅದೇ ದಾಖಲೆಗೆ ನರೇಂದ್ರ ಮೋದಿಯವರು ಕೂಡ ಸಾಕ್ಷಿಯಾಗೋದಕ್ಕಿದ್ದಾರೆ, ಅಥವಾ ಅದೇ ದಾಖಲೆಯನ್ನು ಅವರು ಕೂಡ ಸೃಷ್ಟಿ ಮಾಡೋದಕ್ಕಿದ್ದಾರೆ. ಆ ಮೂಲಕ ಈ ದೇಶದ ಆಡಳಿತದ ಚುಕ್ಕಾಣಿಯನ್ನ 3ನೇ ಬಾರಿ ನರೇಂದ್ರ ಮೋದಿಯವರು ಪಡೀತಾ ಇದ್ದಾರೆ. ಇಂದ್ರಪ್ರಸ್ಥದ ಸಿಂಹಾಸನ ನರೇಂದ್ರ ಮೋದಿಯವರ ಪಾಲಾಗ್ತಾ ಇದೆ. ಸದ್ಯ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಗಳು ರಾಷ್ಟ್ರ ರಾಜಧಾನಿಯಲ್ಲಿ ಆಗ್ತಾ ಇದೆ. ವಿದೇಶದಿಂದ ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿದ್ದಾರೆ. ನರೇಂದ್ರ ಮೋದಿಯವರ ಟೀಮ್ನಲ್ಲಿ ಯಾರಿರ್ತಾರೆ ಅನ್ನುವಂಥ ಪ್ರಶ್ನೆಗೂ ಕೂಡ ಆಲ್ಮೋಸ್ಟ್ ಉತ್ತರ ಸಿಗ್ತಾ ಇದೆ. ಈಗ ಒಟ್ಟು 65 ಮಂದಿ ನರೇಂದ್ರ ಮೋದಿಯವರ ಟೀಮ್ನಲ್ಲಿ ಇರ್ತಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗಿದೆ. ಅದರಲ್ಲಿ 53 ಮಂದಿ ಬಿಜೆಪಿಯ ಸಂಸತ್ ಸದಸ್ಯರು. ಗೆಸ್ಟ್ಗಳ ಲಿಸ್ಟನ್ನು ನೋಡ್ತಾ ಇದ್ದೀರಿ. ಯಾರ್ಯಾರು? ಒಂದು ಬಾಂಗ್ಲಾದೇಶ, ಭಾರತದಿಂದಾಗಿಯೇ ಜನ್ಮ ಪಡೆದಂಥ ದೇಶ ಬಾಂಗ್ಲಾದೇಶ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಶ್ರೀಲಂಕಾ, ರನಿಲ್ ವಿಕ್ರಮಸಿಂಘೆ ಶ್ರೀಲಂಕಾದ ಅಧ್ಯಕ್ಷರು ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸೋದಕ್ಕಿದ್ದಾರೆ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಮೊನ್ನೆನೇ ಆಗಮಿಸಿದರು. ಇನ್ನು ಭಾರತದ ಜೊತೆಗೆ ಅಂತರ ಕಾಯ್ದುಕೊಳ್ತಾ ಇರುವಂಥ ಮತ್ತು ಭಾರತವನ್ನು ಇತ್ತೀಚಿನ ದಿನಗಳಲ್ಲಿ ದ್ವೇಷಿಸೋದಕ್ಕೆ ಕಲ್ತಿರುವಂಥ ಮಾಲ್ಡೀವ್ಸ್ನ ಅಧ್ಯಕ್ಷರು ಡಾಕ್ಟರ್ ಮೊಹಮ್ಮದ್ ಮುಜೀಜು ಇವರು ಕೂಡ ಇವತ್ತು ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಸೆಷೆಲ್ಸ್ನ ಉಪಾಧ್ಯಕ್ಷರು ಅಹಮ್ಮದ್ ಆಸಿಫ್ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಿದ್ದಾರೆ. ಮಾಲ್ಡೀವ್ಸ್ನ ಜೊತೆಗೆ ನಮ್ಮ ಸಂಬಂಧ ಅಷ್ಟು ಮೊದಲಿನಂತೆ ಇರದಿದ್ದರೂ ಕೂಡ ಲಾಸ್ಟ್ ಬಜೆಟಲ್ಲಿ ಮಾಲ್ಡೀವ್ಸ್ಗೆ ಕೊಡಬೇಕಾಗಿರುವಂಥ ನೆರವನ್ನು ಭಾರತ ಕೊಟ್ಟಿದೆ. ನೆಕ್ಸ್ಟ್ ಇನ್ನು ಮಾರಿಷಸ್ನ ಪ್ರಧಾನಿ ಪ್ರವೀಣ್ ಕುಮಾರ್ ಜುಗ್ನೌತ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇನ್ನು ನೇಪಾಳದ ಪ್ರಧಾನಿ, ನೇಪಾಳ ರಾಜಪ್ರಭುತ್ವ ಇರುವಂಥ ದೇಶ, ಅಲ್ಲಿನ ಪ್ರಧಾನಿ ಪುಷ್ಪಕಮಲ್ ದಹಾಲ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸೊ ಭಾರತ ಇವತ್ತಿನ ಕಾರ್ಯಕ್ರಮ ಏನಿದೆ, ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಏನಿದೆ, ರಾಜತಾಂತ್ರಿಕ ಸಂಬಂಧ ಏನಿದೆ, ಅದರ ಬೆಸುಗೆಯನ್ನು ಇನ್ನಷ್ಟು ಗಟ್ಟಿ ಮಾಡುವಂಥ ಪ್ರಯತ್ನವೂ ಕೂಡ ಈ ಅತಿಥಿಗಳ ಉಪಸ್ಥಿತಿಯಿಂದ ಆಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.